ಅಂತ ಕೆಲಸ ಆಗ್ತಾ ಇದ್ದಾವ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಅವರು ಸುದ್ದಿಗಳಂದ್ರಿಗಿನ ನಾವು ಯಾವುದನ್ನು ವಿಚಾರಗಳು ತಿಳ್ಕೊಬೇಕಂದ್ರೆ ಎದ್ರ ಮೂಲಕ ತಿಳ್ಕೊಬೇಕು. ಅವತ್ತಿನ ಕಾಲದಲ್ಲಿ ಅಂತೂ ಬೇರೆ ಬೇರೆ ಟೆಕ್ನಾಲಜಿಗಳ ಮೂಲಕ ಅವತ್ತು ಸ್ವಲ್ಪ ಇತ್ತು, ಇವತ್ತು ಸಾಕಷ್ಟು ಟೆಕ್ನಾಲಜಿಗಳಾದಂಥ ಟೈಮಲ್ಲಿ ಕೂಡ ನಾವು ಯಾವುದನ್ನು ಸುದ್ದಿಯನ್ನು ಮುಟ್ಟಿಸ್ಬೇಕಾದ್ರೆ ನಾವು ಪತ್ರಕರ್ತ ಎಷ್ಟು ಕಷ್ಟಪಡಬೇಕು. ಪತ್ರಕರ್ತ ಈಗಿನ ಸಂದರ್ಭದಲ್ಲಿ ವಿದೇಶಗಳಲ್ಲಿ ಯಾವುದನ್ನ ಒಂದು ದೊಡ್ಡದು ವಾರಗಳು ಆಗ್ತಾ ಇದೆ ಅಂದ್ರಿಗಿನ ನೇರವಾಗಿ ಅಲ್ಲೇ ಹೋಗಿ ನೇರ ಒಂದು ಪ್ರದರ್ಶನ, ನೇರವಾದಂಥ ಒಂದು ರೀತಿ ಸಂವಾದ ಮಾಡೋಂಥ ಕೆಲಸ ಕೂಡ ನಾವು ನೋಡಿದ್ದೀವಿ. ಪತ್ರಕರ್ತ ಎಷ್ಟು ಕಷ್ಟ ಅಂದ್ರಿಗಿನ ಅವತ್ತಿನ ಸಂದರ್ಭದಲ್ಲಿ ಪತ್ರಕರ್ತ ಅಂದ ತಕ್ಷಣನೇ ಎಲ್ಲೋ ಒಂದು ಕಡೆ ಗಿಡದ ಕೆಳಗಡೆ ಕುಂತು ಸತ್ಯ ಏನು ಸುಳ್ಳೇನು ಅನ್ನೋಂಥದ್ದು ಅಲ್ಲೇ ಕುಂತು ಬರೀತಾ ಇದ್ದ. ಇವತ್ತು ಹಂಗಿಲ್ಲ, ಬಹಳಷ್ಟು ಟೆಕ್ನಾಲಜಿ ಬದಲಾಗಿದೆ. ಇವತ್ತು ಏನೇನೋ ಪತ್ರಕರ್ತ ಇಲ್ಲಿ ಕುಂತು ಬರೀತಾನೆ ಅಂದ್ರಿಗಿನ ಅದು ಸತ್ಯ, ಅದು ಸುಳ್ಳು, ಅದು ಯಾವುದೊಂದು ಕೂಡ ಕಂಡಿಡಿಯಂಥ ಕೆಲಸ ಜನರು ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇವತ್ತು ಪತ್ರಕರ್ತ ಎಷ್ಟು ಕಷ್ಟಪಡ್ತಿದ್ದ ಅಂದ್ರಿಗಿನ, ಎಷ್ಟು ಕಷ್ಟ ಅಂದ್ರಿಗಿನ ದೇಶದಲ್ಲಿ ಒಬ್ಬ ದೇಶವನ್ನು ಕಾಯುವಂಥ ಒಬ್ಬ ಸೈನಿಕನಿಗೆ ಎಷ್ಟು ಜವಾಬ್ದಾರಿ ಇದೆನೋ ಪತ್ರಕರ್ತರು ಕೂಡ ಅಷ್ಟು ಜವಾಬ್ದಾರಿಯಿಂದ ಇದೆ ಅಂತೇಳಿ ನಾನು ತಿಳ್ಕೊಂಡೆ. ಅಷ್ಟು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀನಿ. ಹಂಗಾಗಿ ಇವತ್ತು ಅವ್ರ ಧೈರ್ಯ, ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿ ಏನೋ ಒಂದು ಕಡೆ ಸನ್ನಿವೇಶ ನಡೀತಿರ್ತದೆ, ನಡೆಯುವಂಥ ಟೈಮಲ್ಲಿ ಕೆಲವೊಂದು ಸರಿ ಒಳ್ಳೆ ಸನ್ನಿವೇಶಗಳು ನಡೀತಾವ.